ಒಮ್ಮೊಮ್ಮೆ ಎಂಥ ಕರುಣಾಜನಕ ಕಥೆಗಳು ನಮ್ಮ ಸುತ್ತಮುತ್ತ ನಡೆದ್ಬಿಡುತ್ತೆ ಅಂದರೆ ಏನು ಹೇಳಬೇಕು ಅರ್ಥ ಆಗೋದಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಒಂದು ರೀತಿಯಾದಂಥ ಸ್ಟೋರಿಗಳನ್ನು ನೋಡಿದ್ವಿ. ಆದರೆ ಚಿಕ್ಕಮಗಳೂರಿನ ಕೊಟ್ಟಿಗೆಹಾರ ಅಂತ ಒಂದು ಜಾಗ ಇದೆ. ಆ ಕೊಟ್ಟಿಗೆಹಾರದಲ್ಲಿ ಒಂದು ಕರುಣಾಜನಕ ಕಥೆ ಇದೆ. ನೀವು ಚಿಕ್ಕಮಗಳೂರಿಂದ ನೀವು ಶೃಂಗೇರಿ ಎಲ್ಲ ಹೋಗಬೇಕು ಅಂದರೆ ಈ ಕೊಟ್ಟಿಗೆಹಾರ ಬಹಳಷ್ಟು ಜನ ನೋಡಿರ್ತೀರಿ, ಹೋಗಿರ್ತೀರಿ ಕೂಡ. ಪತಿ ಮೃತಪಟ್ಟು ಸುದ್ದಿ ಗೊತ್ತಿಲ್ಲದೇನೆ ಮಾನಸಿಕ ಅಸ್ವಸ್ಥೆಯೊಬ್ಳು ಮೃತಪಟ್ಟು ಕೊಳೆತು ಹುಳ ಬಿದ್ದ ಪತಿ ಜೊತೆ 10 ದಿನ ಪತ್ನಿ ವಾಸ ಮಾಡಿದ್ರು. ಮಾನಸಿಕ ಅಸ್ವಸ್ಥೆ ಪತ್ನಿ ಜೊತೆ ಕೊಟ್ಟಿಗೆಹಾರದಲ್ಲಿ ಸಿರಿಲ್ ವಾಸ ಮಾಡ್ತಾ ಇದ್ರು. ಅನಾರೋಗ್ಯದಿಂದ ಮಲಗಿದ್ದಲ್ಲೇ 77 ವರ್ಷದ ಸಿರಿಲ್ ಮೊನಿಸ್ ಮೃತಪಟ್ಟಿದ್ರು. ವಿದೇಶದಲ್ಲಿ ಮಗಳು ವಾಸ ಮಾಡ್ತಿದ್ದಾರೆ, ಬೆಂಗಳೂರಲ್ಲಿ ಪುತ್ರ ಕೆಲಸ ಮಾಡ್ತಿದ್ದಾರೆ. ಪತ್ನಿ ಮಾನಸಿಕ ಅಸ್ವಸ್ಥೆ ಆಗಿರ್ತಾರೆ. ಗಂಡ ಮೃತಪಟ್ಟಿದ್ದಾನೆ ಅನ್ನೋದು ಕೂಡ ಗೊತ್ತಿಲ್ಲದೆ ಆತನ ಜೊತೆಗೆ 10 ದಿನ ವಾಸ ಇದ್ರು. ಆತನ ದೇಹ ಕೊಳೆತು ಹುಳ ಬಿದ್ದಂಥ ಸ್ಥಿತಿಯಲ್ಲಿದ್ದು ಅಕ್ಕಪಕ್ಕದ ಜನರಿಗೆ ಒಂದಷ್ಟು ವಾಸನೆ ಬಂದಂಥ ಸಂದರ್ಭದಲ್ಲಿ ಗೊತ್ತಾಗಿದೆ. ಅಲ್ಲಿವರೆಗೂ ಕೂಡ ನೋಡಿ, ಮಾನಸಿಕ ಅಸ್ವಸ್ಥ ಪತ್ನಿ 10 ದಿನ ಮೃತಪಟ್ಟು ಕೊಳೆತು ಹುಳು ಬಿದ್ದಂಥ ಪತಿಯ ಜೊತೆನೆ ಜೀವನ ಮಾಡ್ತಾ ಇರ್ತಾರೆ. ಅಂದ್ರೆ ಅಲ್ಲೇ ಅವ್ರ ಜೊತೆಗೆ ಇರ್ತಾರೆ. ಅವರು ಮಾನಸಿಕ ಅಸ್ವಸ್ಥ ಪತ್ನಿ ಜೊತೆ ಕೊಟ್ಟಿಗೆಹಾರದಲ್ಲಿ ಸಿರಿಲ್ ವಾಸ ಮಾಡ್ತಾ ಇದ್ರು. 15 ದಿನಗಳ ಹಿಂದೆ ಈ ಕೊಟ್ಟಿಗೆಹಾರಕ್ಕೆ ಬಂದು ತಂದೆಯ ಆರೋಗ್ಯವನ್ನ ಪುತ್ರ ವಿಚಾರಿಸಿ ಹೋಗಿರ್ತಾರೆ. ಫೋನ್ ಮಾಡಿದಾಗ್ಲೆಲ್ಲ ಚೆನ್ನಾಗಿದ್ದಾರೆ ಅಂತಾನೆ ತಾಯಿ ಹೇಳ್ತಾ ಇದ್ರಂತೆ. ಮೃತದೇಹದ ವಾಸನೆ ಬಂದ ಬಳಿಕ ಅಕ್ಕಪಕ್ಕದವರಿಗೆ ಮಾಹಿತಿ ತಿಳಿದಿದೆ. ಕೊಳೆತು ಹುಳ ಬಿದ್ದಿದ್ದ ಮೃತದೇಹದ ಹತ್ತಿರಕ್ಕೂ ಕೂಡ ಯಾವ ಸ್ಥಳೀಯರು ಬರ್ತಾ ಇರಲಿಲ್ಲ. ವಿಷಯ ತಿಳಿದು ಬೆಂಗಳೂರಿನಿಂದ ಸಿರಿಲ್ ಅವರ ಪುತ್ರ ಬಣಕಲ್ಗೆ ಬರ್ತಾರೆ. ಅಷ್ಟೊತ್ತಿಗಾಗ್ಲರೆಡಿ ಸಮಾಜ ಸೇವಕ ಆರೀಫ್ ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿರ್ತಾರೆ. ಊರಿಗೆ ಬಂದ ಸಿರಿಲ್ ಪುತ್ರನಿಗೆ ಅಪ್ಪನ ಮುಖವೂ ಕೂಡ ನೋಡೋದಕ್ಕೆ ಸಿಗ್ಲಿಲ್ಲ. ಎಂತ ದುರಂತ ನೋಡಿ. ಆ ಮಗನ ಪರಿಸ್ಥಿತಿ ನೋಡಿ. ಅಪ್ಪ ಅನಾರೋಗ್ಯದಲ್ಲಿದ್ದಾರೆ, ತಾಯಿ ಮಾನಸಿಕ ಅಸ್ವಸ್ಥತೆ, ಮತ್ತು ಆಕೆಯ ಪತ್ನಿಯ ಪರಿಸ್ಥಿತಿ ನೋಡಿ. ತನಗೆ ಮಾನಸಿಕ ಅಸ್ವಸ್ಥತೆ ಇದೆ, ಆದ್ರೆ ಗಂಡ ಸತ್ತಿದ್ದಾರೆ ಅನ್ನೋದು ಕೂಡ ಆಕೆ ಗೊತ್ತಾಗಿಲ್ಲ. ಸುಮಾರು 10 ದಿನ ಮೃತದೇಹದ ಜೊತೆಗೆ ಇದ್ರು. ಪ್ರತಿನಿಧಿ ಸಚಿನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಚಿನ್, ಇಂಥ ಪ್ರಕರಣಗಳ ಬಗ್ಗೆ ಕೇಳಿದಾಗ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ಈ ಕಥೆ ಬಗ್ಗೆ ಹೇಳೋದಾದ್ರೆ, ಯಾರು ನೋಡ್ಕೊಂಡಿರ್ಲಿಲ್ವಾ? ಅಕ್ಕಪಕ್ಕದಲ್ಲಿರೋರ್ಗೆ ಯಾರಿಗೂ ಏನು ಗೊತ್ತಿರ್ಲಿಲ್ವಾ? ಹೇಗೆ ಸಚಿನ್? ಖಂಡಿತ ಸಿಂಚರ, ಎಂತರೂ ಕೂಡ ಈ ಒಂದು ದೃಶ್ಯಗಳು ನೋಡಿದ್ರೆ ಎಂತರಿಗೂ ಕೂಡ ಕರುಳುತ್ತೆ. ಯಾಕೆಂತಂದ್ರೆ ಸುಮಾರು 10 ದಿನಗಳ ಹಿಂದೆ ಸತ್ರು ಕೂಡ ಆ ಒಂದು ಪತಿ ಸತ್ತಿದ್ದಾರೆ ಅನ್ನೋದು ಕೂಡ ಪತ್ನಿಗೆ ಗೊತ್ತಾಗೋದಿಲ್ಲ. ಯಾಕೆಂತಂದ್ರೆ ಪತ್ನಿ ಮಾನಸಿಕ ಅಸ್ವಸ್ಥ ಆಗಿರ್ತಾರೆ. ಅಷ್ಟೇ ಅಂದ್ರೆ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಯಾರಿಗೂ ಕೂಡ ಸಿರಿಲ್ ಅವರು ಮೃತಪಟ್ಟಿದ್ದಾರೆ ಅನ್ನೋದು ಕೂಡ ಸ್ವಲ್ಪವೂ ಕೂಡ ಗೊತ್ತಾಗಲ್ಲ. ಯಾಕೆಂದ್ರೆ ಕಳೆದ 15 ದಿನಗಳ ಹಿಂದೆ ಸಿರಿಲ್ ಅವರ ಮಗ ಕೂಡ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರು ಕೊಟ್ಟಿಗೆಹಾರಕ್ಕೆ ಬಂದು ತಂದೆಯ ಆರೋಗ್ಯವನ್ನ ವಿಚಾರಿಸಿ ಆಸ್ಪತ್ರೆಗೂ ಕೂಡ ಸೇರಿಸಿ ಅವ್ರಿಗೆ ಚಿಕಿತ್ಸೆ ಕೊಡಿಸಿ ಪುನಃ ಮನೆಗೆ ಬಿಟ್ಟು ಹೋಗಿರ್ತಾರೆ. ಬಿಟ್ಟು ಹೋದ ನಂತರ 2-3 ದಿನಗಳ ಕಳೆದ ನಂತರ ಇವರು ಮೃತಪಡ್ತಾರೆ. ಮೃತಪಟ್ಟ ಬಳಿಕ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಪ್ರತಿನಿತ್ಯ ತಾಯಿಗೆ ಕರೆ ಮಾಡಿ ವಿಚಾರಿಸ್ತಾ ಇರ್ತಾರೆ. ಆದ್ರೆ ತಾಯಿಯವರು ಮಾನಸಿಕ ಅಸ್ವಸ್ಥ ಆಗಿರೋದ್ರಿಂದ ಅವ್ರು ಮೃತಪಟ್ಟಿರ್ತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ. ಯಾವಾಗ ಕೇಳಿದ್ರು ಆರೋಗ್ಯವಾಗಿದ್ದಾರೆ, ಮಲಗಿದ್ದಾರೆ ಅನ್ನೋ ಮಾತುಗಳನ್ನ ಹೇಳ್ತಿರ್ತಾರೆ. ಆದ್ರೆ ಯಾವಾಗ ಆ ಒಂದು ಮೃತದೇಹ ಡಿಕಂಪೋಸ್ ಆಗಿ ಸ್ಮೆಲ್ ಬರೋದಕ್ಕೆ ಶುರು ಆಗುತ್ತೆ, ಅಷ್ಟೇ ಅಂದ್ರೆ ಆ ಒಂದು ಮೃತದೇಹದ ಸುತ್ತಮುತ್ತಲೂ ಕೂಡ ಹುಳಗಳು ಸೇರ್ಕೊಳ್ತವೆ. ಹೀಗಾಗಿ ಅಕ್ಕಪಕ್ಕದ ಮನೆಯವ್ರಿಗೂ ಈ ಒಂದು ವಾಸನೆ ಸ್ಪ್ರೆಡ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವ್ರು ಬಂದು ನೋಡಿದಂತ ಸಂದರ್ಭದಲ್ಲಿ ಒಂದು ರೀತಿ ಅವ್ರಿಗೂ ಕೂಡ ಆಶ್ಚರ್ಯ ಆಗಿರ್ತದೆ. ಯಾಕೆಂದ್ರೆ ಇಷ್ಟು ಕೊಳತು ಹೋಗಿದೆ, ಅದು ಕೂಡ ಇದುವರೆಗೂ ಗೊತ್ತಾಗಿಲ್ಲ ಅನ್ನೋದು ಒಂದು ರೀತಿ ದುರದೃಷ್ಟಕರ ಅನ್ನೋ ಒಂದು ವಿಚಾರವನ್ನು ಕೂಡ ಅಲ್ಲಿರ್ತಕ್ಕಂಥ ಇರೋರು. ಆದ್ರೆ ಮೃತದೇಹನ ಮುಟ್ಟೋದಕ್ಕೆ ಯಾರು ಕೂಡ ಮುಂದೆ ಬರೋದಿಲ್ಲ. ಯಾಕೆಂತಂದ್ರೆ ಸಂಪೂರ್ಣವಾಗಿ ಕೊಳ್ತು ಹೋಗುತ್ತೆ. ಹೀಗಾಗಿ ಆ ಒಂದು ಮೃತದೇಹ ಮುಟ್ಟೋದಕ್ಕೂ ಕೂಡ ಯಾರು ಬರಲ್ಲ. ಆ ಒಂದು ಸಂದರ್ಭದಲ್ಲಿ ಆ ಭಾಗದ ಸಮಾಜ ಸೇವಕ ಆರೀಫ್ ಅವರು ಬಂದು ಆ ಮೃತದೇಹವನ್ನು ಅಲ್ಲಿಂದ ತೆಗೆದುಕೊಂಡು ಬಣಕಲ್ನ ಕ್ರೈಸ್ತ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಆದ್ರೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಮುಂಚೆ ಅವರ ಮಗನಿಗೂ ಕೂಡ ಮಾಹಿತಿನ ತಿಳಿಸ್ತಾರೆ. ಆದ್ರೆ ಮಗ ಬರೋ ಅಷ್ಟರೊಳಗಡೆ ಅಂತ್ಯ ಸಂಸ್ಕಾರ ಸಂಪೂರ್ಣವಾಗಿ ಮುಗಿಸಿರ್ತಾರೆ. ದುರದೃಷ್ಟ ಕೊನೆಯದಾಗಿ ಅಪ್ಪನ ಮುಖವನ್ನು ಕೂಡ ನೋಡೋದಂತಹ ಪರಿಸ್ಥಿತಿ ಮಕ್ಕಳಿಗೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಒಂದು ಕಥೆ ಎಲ್ಲರೂ ಕೂಡ ಒಂದ್ ರೀತಿ ಕರಳು ಕಿವುಚಿ ಬರುತ್ತೆ ಅಂತಾನೆ ಹೇಳ್ಬೋದು. ಆಲ್ರೈಟ್ ಸಚಿನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.